Hi everybody, I'm your science teacher Archana madam. So dear friends, dear students, we already finished 3 model paper related to the science subjects. So now I am going to launch the 4th model paper related to the science subjects. So please watch this and learn. If you have any doubts, please give the questions in the comment section. So let us start the model question paper series 4. The first question is, which of the given statement is not true regarding the electrical verification of Ohm's law? ಅಂದರೆ ಕೆಳಗೆ ಕೊಟ್ಟಿರುವಂಥ 4 ಸ್ಟೇಟ್ಮೆಂಟ್ಗಳಲ್ಲಿ ಯಾವ ಸ್ಟೇಟ್ಮೆಂಟ್ ಈ ಒಂದು ಓಮ್ಸ್ ಲಾಗೆ ಸಂಬಂಧಪಟ್ಟಿಲ್ಲ ಅಂತ ಹೇಳಿ. ಸೊ ಅಲ್ಲಿ ಆಪ್ಷನ್ ಇರುವಂಥದ್ದು, ದ ವೋಲ್ಟ್ ಮೀಟರ್ ಈಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ವಿತ್ ಅ ನೋನ್ ರೆಸಿಸ್ಟೆನ್ಸ್, ammeter is connected in a series circuit, the rheostat can only increase the resistance in electrical circuit, then using the switch on and off of the electrical circuit. ಸೊ ಇಲ್ಲಿ ಕೊಟ್ಟಿರೋ 4 ಆಪ್ಷನಲ್ಲಿ ನಮಗೆ ಓಮ್ನ ಸಿಂಪಲ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಡ್ರಾಯಿಂಗ್ ನೋಡಿದ್ದೀವಿ. ಸೊ ಅಲ್ಲಿ ವೋಲ್ಟ್ ಮೀಟರ್ ಇರುತ್ತೆ, ಅದನ್ನು ನಾವು ಪ್ಯಾರಲಲ್ ಕನೆಕ್ಷನ್ ಮಾಡಿರ್ತೀವಿ. ಅಮ್ಮೀಟರ್ ಇರುತ್ತೆ, ಸೀರೀಸ್ ಕನೆಕ್ಷನ್ ಮಾಡಿರ್ತೀವಿ. ಬಿಕಾಸ್ ವೋಲ್ಟ್ ಮೀಟರಿಂದ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಕ್ಯಾಲ್ಕುಲೇಟ್ ಮಾಡ್ಬೋದು, ಅಮ್ಮೀಟರಿಂದ ಎಲೆಕ್ಟ್ರಿಕಲ್ ಕರೆಂಟ್ ಫ್ಲೋನ ಕ್ಯಾಲ್ಕುಲೇಟ್ ಮಾಡ್ಬೋದು. ಹಾಗೆ ಸ್ವಿಚ್ ಆನ್ ಆ್ಯಂಡ್ ಆಫ್, ಸೊ ಸರ್ಕ್ಯೂಟಲ್ಲಿ ಕರೆಂಟ್ ಫ್ಲೋ ಆಗಲಿಕ್ಕೆ ಮತ್ತು ಫ್ಲೋನ ತಡಿಲಿಕ್ಕೆ ನಾವು ಕೀನ ಯೂಸ್ ಮಾಡ್ತೀವಿ. ಸೊ ಬಟ್ ಇಲ್ಲಿ ಆ ಒಂದು ಓಮ್ಸ್ ಲಾಗೆ ಸೂಟಬಲ್ ಅಲ್ಲದೇ ಇರೋ ಸ್ಟೇಟ್ಮೆಂಟ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ 3, ದ ರಿಯೋಸ್ಟ್ಯಾಟ್ ಕ್ಯಾನ್ ಓನ್ಲಿ ಇನ್ಕ್ರೀಸ್ ದ ರೆಸಿಸ್ಟೆನ್ಸ್ ಇನ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅಂತ ಏನಿದೆಯಲ್ಲ, ಅಂದರೆ ರಿಯೋಸ್ಟ್ಯಾಟ್ ಮಾತ್ರ ಸರ್ಕ್ಯೂಟಲ್ಲಿ ಎಲೆಕ್ಟ್ರಿಕಲ್ ಸರ್ಕ್ಯೂಟಲ್ಲಿ ಎನರ್ಜಿಯನ್ನು ರೈಸ್ ಮಾಡೋಕ್ಕೆ ಬಳಸುವಂಥದ್ದು ಅಂತ ಹೇಳುವಂಥ ಸ್ಟೇಟ್ಮೆಂಟ್ ಏನಾಗಿದೆ, ದಟ್ ಈಸ್ ಅ ರಾಂಗ್ ಥಿಂಗ್. ಸೊ ಇಟ್ ಈಸ್ ನಾಟ್ ಕರೆಕ್ಟ್. ಸೊ ಆಪ್ಷನ್ 3 ಅಂದರೆ ಕನ್ನಡದಲ್ಲಿ ವಿದ್ಯುತ್ ಮಂಡಲದಲ್ಲಿ ರಿಯೋಸ್ಟ್ಯಾಟ್ ಮಾತ್ರ ರೋಧವನ್ನು ಹೆಚ್ಚಿಸುತ್ತದೆ. ಸೊ ಈ ಒಂದು ಸ್ಟೇಟ್ಮೆಂಟ್ ಅದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಹಾಗಾಗಿ ಕ್ವೆಶ್ಚನ್ ನಂಬರ್ 1ಗೆ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ 3. ನೆಕ್ಸ್ಟ್ ಕ್ವೆಶ್ಚನ್ 2, the potential difference between the terminals of an electrical heater is 60 volt. When it draws a current of 4 ampere from the source, what current will be the heater draw if the potential differences is increased to 120 volt? ಅಂದರೆ ಇಲ್ಲಿ ಕ್ವೆಶನ್ ಅರ್ಥ ಮಾಡ್ಕೊಳ್ಳಿ. ಸೊ ಅಲ್ಲಿ ನಾವು ಏನು ಮಾಡಿದ್ದೀವಿ, 60 ವೋಲ್ಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದೆ. ಸೊ ಆಗ ಅಲ್ಲಿರುವಂಥ ಕರೆಂಟ್ ಎಷ್ಟು ತೊಗೊತಾ ಇದೆ ಅಂತಂದರೆ 4 ಆಂಪೇರ್ ಕರೆಂಟ್ ತೊಗೊತಾ ಇದೆ. ಸೊ ಈಗ ಅವ್ರ ಕ್ವೆಶನ್ ಏನು ಅಂದರೆ 120 ವೋಲ್ಟ್ಗೆ, 60 ವೋಲ್ಟಿಂದ ನಾವೇನು ಮಾಡಿದ್ದೀವಿ ಅದನ್ನು 120 ವೋಲ್ಟಿಗೆ ರೈಸ್ ಮಾಡಿದ್ದೀವಿ. ಸೊ ಹಾಗಾದರೆ ಈಗ ಬಳಸ್ತಕ್ಕಂಥ ಕರೆಂಟ್ ಎಷ್ಟು ಅಂತ. ಅಂದರೆ ನಮಗೆ ಫಾರ್ಮುಲಾ ಗೊತ್ತಿದೆ, V = IR. ಸೊ V = IR ಫಾರ್ಮುಲಾವನ್ನು ಹಾಕ್ಕೊಂಡು ಫಸ್ಟು ನಾವು ಕೊಟ್ಟಿರುವಂಥ ಡಾಟಾ ಯಾವುದು 4 ಆಂಪೇರು ಮತ್ತು 60 ವೋಲ್ಟನ್ನು ಹಾಕಿ ಕ್ಯಾಲ್ಕುಲೇಟ್ ಮಾಡಿದಾಗ ರೆಸಿಸ್ಟೆನ್ಸ್ ಬರುತ್ತೆ. ಆ ರೆಸಿಸ್ಟೆನ್ಸನ್ನು ಇಟ್ಕೊಂಡು ನಾವು ಮತ್ತೊಂದು ಸಲ V = IR ಫಾರ್ಮುಲಾ ಹಾಕಿ, ಸೊ ಅಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ 120 ಕೊಟ್ಟಿದ್ದಾರೆ, R ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ, ನಮಗೆ 15 ಅಂತ ಬಂದಿದೆ. ಆಗ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಅದನ್ನು ಹಾಕ್ಕೊಂಡು ನಾವು ಎಯನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ, ಅಂದರೆ ಕರೆಂಟನ್ನು ಫೈಂಡ್ ಔಟ್ ಮಾಡಿದ್ರೆ ನಮಗೆ ಕರೆಂಟ್ ಆನ್ಸರ್ ಎಷ್ಟು ಬರುತ್ತೆ, 8 ಆಂಪೇರ್. ಸೊ ಹಾಗಾದರೆ 120 ವೋಲ್ಟ್ ಇದ್ದಾಗ ಸೊ ಆ ಪರ್ಟಿಕ್ಯುಲರ್ ಹೀಟರ್ ತಗೊಳ್ಳುವಂಥ ಕರೆಂಟಿನ ಪ್ರಮಾಣ ಎಷ್ಟಾಗಿರುತ್ತೆ, 8 ಆಂಪೇರ್. ಸೊ ಹಾಗಾಗಿ ಸೆಕೆಂಡ್ ಕ್ವೆಶನ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ 2, 8 ಆಂಪೇರ್. Okay, third question. Alloys are used commonly in electrical heating devices like toaster, electric iron, etc. and because. ಅಂದರೆ ನಾವು ಈ ಹೆವಿ ಹೀಟಿಂಗ್ ಡಿವೈಸಸ್ ಆಗಿರುವಂಥ ಟೋಸ್ಟರ್ಗಳಲ್ಲಿ ಮತ್ತು ಐರನ್ ಬಾಕ್ಸ್ಗಳಲ್ಲಿ ನಾವು ಅಲಾಯ್ಸ್ಗಳನ್ನು ಯೂಸ್ ಮಾಡ್ತೀವಿ. ಯಾಕೆ ಅಂತ ಹೇಳಿ ಕೇಳ್ತಾರೆ. ಸೊ ಯಾಕೆ ಅಂತಂದರೆ ಅಲಾಯ್ಸ್ ಡು ನಾಟ್ ಆಕ್ಸಿಡೈಸ್ ಆರ್ ಬರ್ನ್ ರೆಡಿಲಿ. ಅಂದರೆ ಎಷ್ಟೇ ಅದು ಹೀಟ್ ಬಂದರೂ ಕೂಡ, ಎಷ್ಟೇ ಕರೆಂಟ್ ಸಪ್ಲೈ, ಎಷ್ಟೇ ಹೆವಿ ಹೀಟ್ ಆದರೂ ಕೂಡ ಸೊ ಬೇಗನೆ ಈ ಒಂದು ಮಿಶ್ರಲೋಹಗಳು, ಅಲಾಯ್ಸ್ ಅಂತೀವಲ್ಲ, ಈ ಮಿಶ್ರಲೋಹಗಳು ಏನಾಗಲ್ಲ, ತಕ್ಷಣಕ್ಕೆ ಸುಡೋದಿಲ್ಲ ಅಥವಾ ತಕ್ಷಣಕ್ಕೆ ಅದು ಕರಗೋದಿಲ್ಲ. ಸೊ ಹಾಗಾಗಿ ನಾವು ಅದನ್ನು ಬಳಸ್ಕೊತೀವಿ. ಹಾಗಾಗಿ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಅಲಾಯ್ಸ್ ಡು ನಾಟ್ ಆಕ್ಸಿಡೈಸ್ ಆರ್ ಬರ್ನ್ ರೆಡಿಲಿ, ಅಥವಾ ಸುಲಭವಾಗಿ ದಹಿಸುವುದಿಲ್ಲ. ಸೊ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಕ್ವೆಶನ್ 3. So next, fourth question.
Two conducting wires of the same material and equal length and equal diameters are first connected in a series and in parallel in a circuit across the same potential differences. The ratio of heat produced in series and parallel combination would be. ಅಂದರೆ ನಮ್ಮ ಹತ್ರ 2 ವಯರ್ ಇದೆ, 2 ವಯರಿನ ಥಿಕ್ನೆಸ್ಸು, ರೇಡಿಯಸ್ಸು, ಲೆಂತು ಮತ್ತು ಅಲ್ಲಿ ಫ್ಲೋ ಆಗ್ತಿರುವಂಥ ಪೊಟೆನ್ಷಿಯಲ್ ಡಿಫ್ರೆನ್ಸಸ್ ಎಲ್ಲ ಸೇಮ್ ಇದೆ. ಸೊ ಅದನ್ನು ನಾವು ಫಸ್ಟ್ ಸೀರೀಸ್ ಆಗಿ ಕನೆಕ್ಟ್ ಮಾಡ್ತೀವಿ, ನಂತರ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತೀವಿ. ಸೊ ಅದ್ರ ಕಾಂಬಿನೇಷನ್ ಏನು ಅಂತ ಕೇಳಿದಾಗ, ಸೊ ಕಾಂಬಿನೇಷನ್ ಎಷ್ಟಿರುತ್ತೆ? 4:1. ಅಂದರೆ ಒಂದು ಸಮಾನವಾದ ಉದ್ದ ಮತ್ತು ವ್ಯಾಸವುಳ್ಳಂತಹ ಒಂದೇ ರೀತಿಯ ವಸ್ತುಗಳನ್ನು ಮೊದಲು ನಾವು ಹೇಗೆ ಮಾಡಿದ್ದೀವಿ? ಸರಣಿ ಕ್ರಮದಲ್ಲಿ, ಅಂದರೆ ಸೀರೀಸ್ ಆಗಿ. ನಂತರ ಅವುಗಳನ್ನು ಏನು ಮಾಡಿದ್ದೀವಿ? ಅಡ್ಡಲಾಗಿ, ಅಂದರೆ ಪ್ಯಾರಲಲ್ ಆಗಿ ಸಂಪರ್ಕ ಮಾಡಿದಾಗ ಅಲ್ಲಿ ಏನು ಉತ್ಪತ್ತಿ ಆಗುತ್ತಲ್ವ, ಸೊ ಆ ಉತ್ಪತ್ತಿ ಆಗ್ತಕ್ಕಂತಹ ಆ ಒಂದು ಕರೆಂಟ್ ಫ್ಲೋ, ಅದರ ರೇಷ್ಯೋ ಎಷ್ಟಿರುತ್ತೆ? ಸೊ ರೇಷ್ಯೋ ಎಷ್ಟಿರುತ್ತೆ? ಅದು 4:1 ರೇಷ್ಯೋ ಇರುತ್ತೆ. ಸೊ ನೀವು RS = R1 + R2 ಹಾಗೆ P = 1/R1 + 1/R2 ಹಾಕ್ಕೊಂಡು ನಾವು ಲೆಕ್ಕ ಮಾಡಿದಾಗ ನಮಗೆ ರೇಷ್ಯೋ ಸಿಗುತ್ತೆ. ಸೊ ರೇಷ್ಯೋ ಎಷ್ಟು? 4:1. ಸೊ ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶನ್ 5. ಫಂಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಜನರೇಟರ್. ಸೊ ಇಲ್ಲಿ ಜನರೇಟರ್ ಫಂಕ್ಷನ್ ಕೇಳ್ತಾ ಇದ್ದಾರೆ. ವೆರಿ ಸಿಂಪಲ್. ಕನ್ವರ್ಟ್ಸ್ ದ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸೊ ನೀವು ಇದೇ ಕ್ವೆಶನಲ್ಲಿ ಇನ್ನೊಂದು ತಿಳ್ಕೊಬೋದು, ಮೋಟಾರ್. ಮೋಟಾರಿನ ಫಂಕ್ಷನ್ ಏನಾಗುತ್ತೆ? ಇಟ್ ಕನ್ವರ್ಟ್ಸ್ ದ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ ಅಲ್ವಾ. ಸೊ ಹಾಗಾಗಿ ಕ್ವೆಶನ್ಸ್ ಕರೆಕ್ಟಾಗಿ ನೋಡ್ಕೋಬೇಕು. ನಮ್ಗೆ ಕೇಳಿರೋದು ಯಾವುದು? ಜನರೇಟರಿನ ಕಾರ್ಯ ಏನು, ಅಂದರೆ ವಿದ್ಯುಜ್ಜನಕದ ಕಾರ್ಯ ಏನು. ಸೊ ವಿದ್ಯುಜ್ಜನಕದ ಕಾರ್ಯ ಏನು ಅಂದರೆ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುತ್ತದೆ. ಕನ್ವರ್ಟ್ಸ್ ದ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ 6. The most important safety methods used for protecting the home appliances from overloading is by use of. ಅಂದರೆ ಮನೇಲಿರ್ತಕ್ಕಂಥ ಎಲ್ಲ ಎಲೆಕ್ಟ್ರಿಕಲ್ ಉಪಕರಣಗಳನ್ನು ಯಾವುದೇ ಶಾರ್ಟ್ ಸರ್ಕ್ಯೂಟ್ಸ್, ಯಾವುದೇ ಓವರ್ಲೋಡಿಂಗ್ಸಿಂದ ತಡೆಗಟ್ಟಬೇಕಾದ್ರೆ, ಅವುಗಳನ್ನ ಸೇಫ್ ಮಾಡಬೇಕಾದ್ರೆ ನಾವು ಯಾವ ಮೆಥಡನ್ನು ಯೂಸ್ ಮಾಡ್ತೀವಿ ಅಂತಂದರೆ, ಸೊ ವಿ ಆರ್ ಗೋಯಿಂಗ್ ಟು ಯೂಸ್ ದ ಫ್ಯೂಸ್ ವಯರ್ಗಳನ್ನು ಅದನ್ನು ಏನು ಮಾಡ್ತೀವಿ? ಬಳಸೋದ್ರಿಂದ. ಫ್ಯೂಸ್ ಗೊತ್ತಿದೆ ನಿಮಗೆ, ಮೇನ್ ಫಂಕ್ಷನ್ ಆಫ್ ದ ಫ್ಯೂಸ್ ಏನು? ಹೆಚ್ಚು ಕರೆಂಟ್ ಬರೋದನ್ನು ಏನು ಮಾಡುತ್ತೆ? ಅದು ಬಂದಾಗ ಫಸ್ಟ್ ಫ್ಯೂಸ್ ಏನಾಗುತ್ತೆ? ಮೆಲ್ಟ್ ಆಗುತ್ತೆ. ಸೊ ನಮ್ಮ ಎಲ್ಲ ಅಪ್ಲಿಯನ್ಸಸ್ ಏನಾಗುತ್ತೆ? ಅಲ್ಲಿ ಉಳ್ಕೊಳ್ಳುತ್ತೆ. ಎಲೆಕ್ಟ್ರಿಕಲ್ ಅಪ್ಲಿಯನ್ಸಸ್ ವೋಲ್ಟೇಜ್ ವೇರಿಯೇಷನಿಂದ ಅದನ್ನು ತಡೆಗಟ್ಬೋದು. ಸೊ ಹಾಗಾಗಿ ಬೆಸ್ಟ್ ಮೆಥಡ್ ಯಾವುದು ಅಂದರೆ ಯೂಸಿಂಗ್ ಆಫ್ ಫ್ಯೂಸ್ ವಯರ್. ಸೊ ಫ್ಯೂಸನ್ನು ಬಳಸುವಂಥದ್ದು. ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. Next question number 7. A core of soft iron wrapped around with a coil of insulated copper wire is called as. ಅಂದರೆ ಒಂದು ಸಾಫ್ಟ್ ಆದಂಥ ಕಬ್ಬಿಣದ ಪೀಸ್ ಇದೆ, ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಸರ್ಕ್ಯುಲರ್ ಶೇಪಲ್ಲಿ ಕಾಪರ್ ವಯರ್ಗಳನ್ನು ಸುತ್ತಾ ಇದ್ದೀವಿ. ಓಕೆ, ಸರ್ಕ್ಯುಲರ್ ಆಗಿ ಇನ್ಸುಲೇಟೆಡ್ ಕಾಪರ್ ವಯರನ್ನು ಸುತ್ತಾ ಇದ್ದೀವಿ. ಸೊ ಆ ಒಂದು ಸ್ಟ್ರಕ್ಚರ್ನ ಏನಂತ ಕರಿತೀವಿ? ಸೊ ಅದನ್ನು ನಾವು ಸಾಲಿನಾಯ್ಡ್ ಅಂತ ಹೇಳಿ ಕರಿತೀವಿ. ಏನಂತ ಕರೀತಾರೆ ಅದನ್ನು? ಸಾಲಿನಾಯ್ಡ್. ಅವಾಹಕ ವಸ್ತುವಿನಿಂದ ಆವರಿಸಲ್ಪಟ್ಟ ತಾಮ್ರದ ತಂತಿಯ ಸುಳಿಯಿಂದ ಸುತ್ತಿರುವ ಮೃದುವಾದ ಕಬ್ಬಿಣವನ್ನು ಏನಂತ ಕರಿತೀವಿ ನಾವು? ಅಥವಾ ಆ ಒಂದು ಸ್ಟ್ರಕ್ಚರನ್ನು ಸಾಲಿನಾಯ್ಡ್. ಆಪ್ಷನ್ 2 ಇಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 8th question. A pencil partially immersed in water, it look displaces the reason for this. ನಿಮ್ಗೆ ಗೊತ್ತಿದೆ, ನಾವು ಒಂದು ಪೆನ್ಸಿಲನ್ನು ನೀರಿನೊಳಗೆ ಮುಳುಗಿಸಿದಾಗ ನಮಗೆ ಆ ಪೆನ್ಸಿಲ್ ಮಧ್ಯಭಾಗ ನೋಡಿದಾಗ ಅದೇನಾಗುತ್ತೆ? ಬೆಂಡ್ ಆದಂಗೆ ಕಾಣುತ್ತೆ ಅಲ್ವಾ, ಸ್ವಲ್ಪ ಬ್ರೇಕ್ ಬಂದ ಹಾಗೆ ಕಾಣುತ್ತೆ. ಸೊ ಇದು ಬೆಳಕಿನ ಯಾವ ಒಂದು ಕ್ರಿಯೆ ತೋರಿಸುತ್ತೆ ಅಂದರೆ ದಟ್ ಈಸ್ ಲೈಟ್ ರಿಫ್ರಾಕ್ಷನ್. ಬೆಳಕಿನ ವಕ್ರೀಭವನಕ್ಕೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್. ಸೊ ಹಾಗಾಗಿ ಆನ್ಸರ್ 3. Light refraction is a correct answer. Question number 9. A convex lens has a radius of curvature is 50 cm. Find out its power. ಸೊ ನೋಡಿ, ಇಲ್ಲಿ ಅವ್ರು ಕೊಟ್ಟಿರುವಂಥದ್ದು ಯಾವುದು? ರೇಡಿಯಸ್ನ ಕೊಟ್ಟಿದ್ದಾರೆ. ನಮಗೆ ಅವರು ಕಂಡುಹಿಡಿಲಿಕ್ಕೆ ಏನನ್ನು ಕಂಡುಹಿಡಿಲಿಕ್ಕೆ ಹೇಳಿದ್ದಾರೆ? ಪವರ್ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಸೊ ನಮಗೆ ಫಾರ್ಮುಲಾ ಏನಿದೆ? ಪವರ್ ಫಾರ್ಮುಲಾ ಗೊತ್ತೇ? P = 1/F. ಸೊ ನಾವು ಫಾರ್ಮುಲಾ ಹಾಕ್ಕೊತೀವಿ, ಆದರೆ ನಮಗಲ್ಲಿ ಪಿ ವ್ಯಾಲ್ಯೂನೂ ಗೊತ್ತಿಲ್ಲ, ಎಫ್ ವ್ಯಾಲ್ಯೂನೂ ಗೊತ್ತಿಲ್ಲ. ಸೊ ಈಗ ನಾವು ಪಿ ಮತ್ತು ಎಫಲ್ಲಿ ಯಾವ್ದಾದ್ರು ಒಂದು ಗೊತ್ತಿದ್ರೆ ಮಾತ್ರ ನಾವು ಆ ಲೆಕ್ಕವನ್ನು ಮಾಡ್ಬೋದು. ಸೊ ಈಗ ಯಾವ್ದು ಕೊಟ್ಟಿದ್ದಾರೆ ಅವರು? ರೇಡಿಯಸ್ ಆಫ್ ಕರ್ವೇಚರ್ ಅಂದರೆ ಆರ್ ಕೊಟ್ಟಿದ್ದಾರೆ. ನಿಮಗೆ ಫಾರ್ಮುಲಾ ಗೊತ್ತಿದೆ, R = 2F.
ಅಲ್ವಾ. ಸೊ ಆ ಫಾರ್ಮುಲಾ ಫಸ್ಟ್ ಅಪ್ಲೈ ಮಾಡ್ಕೋಬೇಕು. R = 2F ಅಲ್ಲಿ R ಎಷ್ಟಿದೆ 50. ಸೊ 50 = 2F ಅಂತ ಹಾಕ್ಕೊಂಡ್ರೆ ಸೊ ನಾವೇನು ಮಾಡ್ಬೋದು, 50 / 2 ಅಂತ ಮಾಡಿದ್ರೆ R ವ್ಯಾಲ್ಯೂ ಸಿಗುತ್ತೆ ಎಷ್ಟು, F ವ್ಯಾಲ್ಯೂ ಸಿಗುತ್ತೆ ಎಷ್ಟು, F ವ್ಯಾಲ್ಯೂ 25 ಅಂತ ಸಿಗುತ್ತೆ. ಅಂದರೆ ಇವಾಗ F ವ್ಯಾಲ್ಯೂ ಗೊತ್ತಾಯಿತು, P = 1 / F ಆ ಫಾರ್ಮುಲಾದಲ್ಲಿ F ವ್ಯಾಲ್ಯೂ ಗೊತ್ತಾಯಿತು ಎಷ್ಟು, 25 ಅನ್ನೋದು ಗೊತ್ತಾಗುತ್ತೆ ಅಲ್ವಾ. ಸೊ ಈಗ 1 / 25 ಅಂತ ಹಾಕ್ಕೊಂಡು ಮಾಡಿದಾಗ ಸೊ ನಮಗೆ ಬರುವಂಥ ಆನ್ಸರ್ ಎಷ್ಟಾಗಿರುತ್ತೆ, 0.04 ಬರುತ್ತಲ್ವಾ, 0.04 ಅಥವಾ 0.04 ಅನ್ನೋದು ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಕೊಟ್ಟಿರುವಂಥ ಲೆಕ್ಕದಲ್ಲಿ ಕರೆಕ್ಟ್ ಆನ್ಸರ್ ಎಷ್ಟಿದೆ, ಅದು ಇಟ್ ಈಸ್ 0.04 ಇಸ್ ದ ಕರೆಕ್ಟ್ ಆನ್ಸರ್. ಈಗ ನಾವು ಜೊತೆಗೆ ಎರಡು ಆನ್ಸರ್ ಇದೆ, ಯಾವುದು 0.04ಗೆ ಎರಡು ಆನ್ಸರ್ ಇದೆ ಅಲ್ವಾ. ಸೊ ಆ 0.04ಗೆ ಎರಡು ಆನ್ಸರ್ ಕೊಟ್ಟಾಗ ನಾವು ಮತ್ತೆ ಅಬ್ಸರ್ವ್ ಮಾಡಬೇಕಾಗತ್ತೆ, ಏನು, ಕಾನ್ವೆಕ್ಸ್ ಲೆನ್ಸನ್ನು ಮತ್ತು ಕಾನ್ಕೇವ್ ಲೆನ್ಸನ್ನು ನೋಡಬೇಕಲ್ವಾ. ಯಾಕಂದರೆ ಅಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾರೆ, ಕಾನ್ವೆಕ್ಸ್ ಲೆನ್ಸ್ ಅಂತ ಹೇಳಿ ಕೊಟ್ಟಿದ್ದಾರಲ್ವಾ. ಕ್ವಶನ್ ಇರುವಂಥದ್ದೇನು, ಕಾನ್ವೆಕ್ಸ್ ಲೆನ್ಸ್ ಅಂತ ಇದೆ. ಸೊ ಹಾಗಾಗಿ ಯಾವ ಲೆನ್ಸಲ್ಲಿ ಅಪ್ಲೈ ಆಗ್ತದೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್. ಕಾನ್ವೆಕ್ಸ್ ಅಂತ ಕೊಟ್ಟಾಗ ಸಿಂಬಲ್ ಯಾವ್ದು ಹಾಕಬೇಕು, ನಾವು ಪ್ಲಸ್ ಸಿಂಬಲ್ನ ಹಾಕಬೇಕು. ಸೊ ಹಾಗಾಗಿ ಆಪ್ಷನ್ 3 ಮತ್ತು ಆಪ್ಷನ್ 4 ಎರಡು ಆನ್ಸರ್ ಸೇಮ್ ಇದೆ, ಏನು 0.04, ಬಟ್ ಸಿಂಬಲ್ ಇದೆ ನೋಡಿ, ಒಂದು ಪ್ಲಸ್ ಇದೆ, ಇನ್ನೊಂದು ಮೈನಸ್ ಇದೆ. ಸೊ ಹಾಗಾಗಿ ಕಾನ್ವೆಕ್ಸ್ ಅಂತ ಕೊಟ್ಟಿರೋದ್ರಿಂದ ಸಿಂಬಲ್ ಪ್ಲಸ್. ಸೊ ಹಾಗಾಗಿ 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಪ್ಲಸ್ 0.04 ಅಥವಾ ಪ್ಲಸ್ 0.04. ಓಕೆ, ವೆಲ್. ಸೊ ಈಗ 10ನೇ ಪ್ರಶ್ನೆ, ದ ಸೆಂಟರ್ ಆಫ್ ಲೆನ್ಸ್ ಈಸ್ ಕಾಲ್ಡ್ ಆಸ್. ಸೊ ಲೆನ್ಸಿನ ಸೆಂಟರ್ನ ಏನಂತ ಕರಿತೀವಿ ನಾವು, ದ್ಯುತಿ ಕೇಂದ್ರ ಅಥವಾ ದೃಕ್ ಕೇಂದ್ರ, ಆಪ್ಟಿಕಲ್ ಸೆಂಟರ್ ಅಂತ ಹೇಳಿ ಕರಿತೀವಲ್ವಾ. ದ್ಯುತಿ ಕೇಂದ್ರ ಅಥವಾ ದೃಕ್ ಕೇಂದ್ರ ಅಂತಾರೆ, ಹಾಗೆ ಆಪ್ಟಿಕಲ್ ಸೆಂಟರ್, ಇಂಗ್ಲೀಷಲ್ಲಿ ನಾವು ಅದನ್ನೇ ಅಂತೀವಿ ಆಪ್ಟಿಕಲ್ ಸೆಂಟರ್ ಅಂತ ಹೇಳಿ ಕರಿತೀವಿ. ಸೊ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಸೊ 11ನೇ ಪ್ರಶ್ನೆ, ಎ ಡಾಕ್ಟರ್ ಪ್ರಿಸ್ಕ್ರೈಬ್ಡ್ ಅ ಕರೆಕ್ಟಿವ್ ಲೆನ್ಸ್ ಆಫ್ ಪವರ್ -0.5D to a person, the focal length and find the lens and the type. ಸೊ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಒಬ್ಬ ಡಾಕ್ಟರು ಒಬ್ಬ ವ್ಯಕ್ತಿಗೆ ಒಂದು ಲೆನ್ಸನ್ನ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಸೊ ಆ ಲೆನ್ಸಿನ ಪವರ್ ಎಷ್ಟಿದೆ, -0.5D ಅಲ್ವಾ, ಡಯಾಪ್ಟರ್ ಇದೆ. ಸೊ ನಾವೀಗ ಅದರ ಫೋಕಲ್ ಲೆಂತನ್ನು ಮತ್ತು ಯಾವ ಲೆನ್ಸನ್ನ ಅವ್ರು ಯೂಸ್ ಮಾಡಿದ್ದಾರೆ ಅನ್ನೋದನ್ನು ಕಂಡುಹಿಡಿಯಬೇಕು. ಸೊ ಇಲ್ಲಿ 0.5 ಪಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ಅಂದರೆ ಫಾರ್ಮುಲಾ ಗೊತ್ತಿದೆ, P = 1 / F. ಸೊ ಎಫ್ ಕಂಡುಹಿಡಿತೀವಿ. ಸೊ ಎಫ್ ಎಷ್ಟು ಬರುತ್ತೆ, ಆನ್ಸರು 2 ಬರುತ್ತೆ. ಸೊ ಇದ್ಯಾವುದು ಸಿಂಬಲ್ ಯಾವುದಿದೆ, ಮೈನಸ್. ಸೊ ಮೈನಸ್ ಅಂತಂದರೆ ಯಾವ ಲೆನ್ಸನ್ನ ಯೂಸ್ ಮಾಡ್ತೀವಿ ನಾವು, ಕಾನ್ಕೇವ್ ಲೆನ್ಸ್. ಸೊ ಅಲ್ಲಿ ಕರೆಕ್ಟ್ ಆನ್ಸರ್ ಯಾವುದು, ಆಪ್ಷನ್ 1 -2 ಮೀಟರ್ ಆ್ಯಂಡ್ ಕಾನ್ಕೇವ್ ಲೆನ್ಸ್. ಓಕೆ, ವೆಲ್. ಸೊ 12ನೇ ಪ್ರಶ್ನೆ, ವಿಚ್ ಎಲಿಮೆಂಟ್ ಈಸ್ ಯೂಸ್ಡ್ ಇನ್ ಸೋಲಾರ್ ಸೆಲ್. ಸೊ ಸೋಲಾರ್ ಸೆಲ್ಗಳಲ್ಲಿ, ಸೌರಕೋಶದಲ್ಲಿ ಬಳಸ್ತಕ್ಕಂತಹ ಒಂದು ಎಲಿಮೆಂಟ್ ಯಾವುದು ಅಂತ ಕೇಳಿದ್ರೆ, ಸೊ ಅದು ಸಿಲಿಕಾನನ್ನು ಬಳಸ್ತೀವಿ. ಆಪ್ಷನ್ 2 ಸಿಲಿಕಾನ್. ಸೊ 13ನೇ ಪ್ರಶ್ನೆ, ಓಷನ್ ಥರ್ಮಲ್ ಎನರ್ಜಿ ಅಂದರೆ ಸಮುದ್ರದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಒಂದು ಶಕ್ತಿ ಏನಿದೆಯಲ್ಲ, ಉಷ್ಣ ಶಕ್ತಿ, ಸೊ ಅದು ಯಾವುದರಿಂದ ಉತ್ಪತ್ತಿ ಆಗುತ್ತೆ. ಸೊ ಅಲ್ಲಿ ಆಪ್ಷನ್ ಇದೆ ನೋಡಿ 4, ಎನರ್ಜಿ ಸ್ಟೋರ್ಡ್ ಬೈ ದ ವೇವ್ಸ್ ಅಂದರೆ ಸಾಗರದ ಅಲೆಗಳಿಂದ ಉತ್ಪತ್ತಿ ಆಗುತ್ತಾ, ಟೆಂಪ್ರೇಚರ್ ಡಿಫ್ರೆನ್ಸಸ್ ಎಟ್ ಡಿಫ್ರೆಂಟ್ ಲೆವೆಲ್ಸ್ ಇನ್ ದ ಓಷನ್, ಸಮುದ್ರದ ನೀರಿನ ವಿವಿಧ ಆಳಗಳಲ್ಲಿ ಏನು ಉಷ್ಣತೆ ಇರುತ್ತೆ ಅದರಿಂದ ಉತ್ಪತ್ತಿ ಆಗುತ್ತಾ, ಪ್ರೆಷರ್ ಡಿಫ್ರೆನ್ಸ್ ಎಟ್ ಡಿಫ್ರೆಂಟ್ ಲೆವೆಲ್ಸ್ ಇನ್ ದ ಓಷನ್ ಅಂದರೆ ಸಮುದ್ರದ ನೀರಿನ ವಿವಿಧ ಭಾಗಗಳಲ್ಲಿ ವಿವಿಧ ಒತ್ತಡ ಇರುತ್ತೆ ಅವುಗಳಿಂದ ಉತ್ಪತ್ತಿ ಆಗುತ್ತಾ, ಅಥವಾ ಟೈಡ್ಸ್ ಅರೈಸಿಂಗ್ ಔಟ್ ಇನ್ ದ ಓಷನ್ ಸಾಗರದಲ್ಲಿ ಇರ್ತಕ್ಕಂತಹ ಏಳುವ ಅಲೆಗಳಿಂದ ಉಂಟಾಗುತ್ತಾ. ಸೊ ಥರ್ಮಲ್ ಎನರ್ಜಿ ಯಾವುದರಿಂದ ಆಗುತ್ತೆ, ಟೆಂಪ್ರೇಚರ್ ಡಿಫ್ರೆನ್ಸಸ್ ಎಟ್ ಡಿಫ್ರೆಂಟ್ ಲೆವೆಲ್ಸ್ ಇನ್ ದ ಓಷನ್ ಅಂದರೆ ಸಮುದ್ರದಲ್ಲಿ ಏನು ವಿವಿಧ ಆಳಗಳಲ್ಲಿ ಸೂರ್ಯನ ಶಾಖ ಎಲ್ಲಿ ಮುಟ್ಟೋದಿಲ್ವೋ ಅಲ್ಲಿ ಟೆಂಪ್ರೇಚರ್ ಕಡಿಮೆ ಇರುತ್ತೆ, ಎಲ್ಲಿ ತನಕ ಸೂರ್ಯನ ಶಾಖ ಮುಟ್ಟುತ್ತೋ ಅಲ್ಲಿ ತನಕ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಸೊ ಈ ಡಿಫ್ರೆನ್ಸಲ್ಲಿ ನಾವು ಯಾವ ಶಕ್ತಿಯನ್ನು ಪಡಿತೀವಿ, ಥರ್ಮಲ್ ಎನರ್ಜಿಯನ್ನು ಪಡಿತೀವಿ. ಸೊ ಹಾಗಾಗಿ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ 2 ಟೆಂಪ್ರೇಚರ್ ಡಿಫ್ರೆನ್ಸಸ್ ಎಟ್ ಡಿಫ್ರೆಂಟ್ ಲೆವೆಲ್ಸ್ ಇನ್ ದ ಓಷಿಯನ್. ಸೊ ಕ್ವೆಶನ್ 4, ಇಟ್ ಈಸ್ ಡೈರೆಕ್ಟ್ ಕ್ವೆಶನ್ ಇದೆ, ವಿಚ್ ಆಫ್ ದ ಫಾಲೋಯಿಂಗ್ ಕಂಪೌಂಡ್ ಈಸ್ ಫಾರ್ಮ್ಡ್ ವೆನ್ ಜಿಂಕ್ ರಿಯಾಕ್ಟ್ಸ್ ವಿತ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂದರೆ Zn + HCl ಗಿವ್ಸ್ ಅಂತ ಕೇಳಿದ್ದಾರೆ, ಅದು ZnCl2 ಅಂತ ಹೇಳ್ತೀವಿ, ದಟ್ ಈಸ್ ಜಿಂಕ್ ಕ್ಲೋರೈಡ್. ಸೊ ಆಪ್ಷನ್ 1 ಈಸ್ ದ ಕರೆಕ್ಟ್ ಆನ್ಸರ್, ಸತುವಿನ ಕ್ಲೋರೈಡ್.
ಸೊ ಕ್ವೆಶನ್ 15, ದ ಕರೆಕ್ಟ್ ವೇ ಆಫ್ ಮೇಕಿಂಗ್ ಅ ಸೊಲ್ಯೂಷನ್ ಆಫ್ ಆ್ಯಸಿಡ್ ಇನ್ ವಾಟರ್. ಅಂದರೆ ನಾವೀಗ ಆ್ಯಸಿಡ್ ಕಾನ್ಸಂಟ್ರೇಷನ್ ಇದೆ, ಅದನ್ನು ನಾವು ಡೈಲ್ಯೂಷನ್ ಮಾಡಬೇಕು. ಸೊ ಯಾವುದಕ್ಕೆ ಯಾವುದನ್ನು ಸೇರಿಸ್ಬೇಕು? ನೀರಿಗೆ ಆ್ಯಸಿಡ್ನ ಸೇರಿಸ್ಬೇಕು, ಆ್ಯಸಿಡ್ಡಿಗೆ ನೀರನ್ನು ಸೇರಿಸ್ಬೇಕು. ಸೊ ಯಾವ ರೀತಿ? 4 ಆಪ್ಷನ್ ಇದೆ. ಆ್ಯಡ್ ವಾಟರ್ ಟು ಆ್ಯಸಿಡ್, add acid to water, mix acid and water simultaneously, add water to acid in a shallow container. ಸೊ ನಿಮ್ಗೆ ಗೊತ್ತಿದೆ ಆ್ಯಸಿಡ್ ಈಸ್ ಅ ವೆರಿ ಡೇಂಜರಸ್ ಸಬ್ಸ್ಟೆನ್ಸಸ್, ಸೊ ಹ್ಯಾಂಡಲ್ ವಿತ್ ಅ ಕೇರ್ ಅಲ್ವಾ. ಸೊ ನಾವೇನು ಮಾಡಬೇಕು ಅಂತಂದರೆ ನೀರಿಗೆ ಡ್ರಾಪ್ ಬೈ ಡ್ರಾಪ್ ಆ್ಯಸಿಡ್ನ ಹಾಕಿ ಸ್ಟಿರ್ ಮಾಡಬೇಕು. ಸೊ ಅದು ನಮ್ಗೆ ಗೊತ್ತಿರುವಂಥದ್ದು. ಸೊ ಈ 4 ಆಪ್ಷನ್ ಕರೆಕ್ಟ್ ಆದ ಯಾವುದು? ಆ್ಯಡ್ ಆ್ಯಸಿಡ್ ಟು ವಾಟರ್, ಅಂದರೆ ನೀರಿಗೆ ಆ್ಯಸಿಡನ್ನ ಡ್ರಾಪ್ ಬೈ ಡ್ರಾಪ್ ಹಾಕಿ ಸ್ಟಿರ್ ಮಾಡಬೇಕು. ಆಗ ಅದರ ಕಾನ್ಸಂಟ್ರೇಷನ್ ಏನಾಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಸೊ 15ಕ್ಕೆ ಕರೆಕ್ಟ್ ಆನ್ಸರ್ ಯಾವುದು? ಆಪ್ಷನ್ 2. ನೆಕ್ಸ್ಟ್ 16 ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ವಿಲ್ ಟರ್ನ್ ದ ರೆಡ್ ಲಿಟ್ಮಸ್ ಟು ದ ಬ್ಲೂ? ಸೊ ರೆಡ್ ಲಿಟ್ಮಸನ್ನು ಬ್ಲೂ ಬಣ್ಣಕ್ಕೆ ಟರ್ನ್ ಮಾಡುವಂಥದ್ದು ಯಾವುದು? ಇಲ್ಲಿ ರೆಡ್ಡನ್ನು ಬ್ಲೂ ಅಂತಂದರೆ ನಿಮ್ಗೆ ಗೊತ್ತಿದೆ ಆ್ಯಸಿಡನ್ನು ಬೇಸ್ ಅಲ್ವಾ. ಬ್ಲೂ ಅಂದರೆ ಯಾವುದದು? ಬೇಸ್. ಕೊಟ್ಟಿರೋ 4ರಲ್ಲಿ ಬೇಸ್ ಯಾವುದು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಅ 4th ಆಪ್ಷನ್, ಬೇಕಿಂಗ್ ಸೋಡಾ ಸೊಲ್ಯೂಷನ್, ಅಡುಗೆ ಸೋಡಾ. ಓಕೆ, ಅದು ಕರೆಕ್ಟ್ ಆಗಿರುವಂಥದ್ದು. ಸೊ 16ಕ್ಕೆ ಕರೆಕ್ಟ್ ಆನ್ಸರ್ ಯಾವುದು? ಆಪ್ಷನ್ 4. ನೆಕ್ಸ್ಟ್ 17th ಕ್ವೆಶನ್, ಮೆಟಲ್ಸ್ ಫ್ರಮ್ ಟೈಪ್ ಆಫ್ ಅಯಾನ್ಸ್ ಬೈ ಡೊನೇಟಿಂಗ್ ಎಲೆಕ್ಟ್ರಾನ್ಸ್. ಸೊ ಮೆಟಲ್ಸ್ಗಳು ತಮ್ಮ ಹತ್ರ ಇರುವಂಥ ಎಲೆಕ್ಟ್ರಾನನ್ನು ಬಿಟ್ಕೊಡುತ್ತೆ. ಸೊ ಬಿಟ್ಕೊಟ್ಟಾಗ ಆ ಮೆಟಲ್ಸ್ಗೆ ಯಾವ ರೀತಿಯ ಒಂದು ಅಯಾನಿಕ್ ಕ್ಯಾರೆಕ್ಟರ್ ಬರುತ್ತೆ? ನೆಗೆಟಿವ್ ಬರುತ್ತೋ, ಪಾಸಿಟಿವ್ ಬರುತ್ತೋ, ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಬರುತ್ತೋ, ನ್ಯೂಟ್ರಲ್ ಬರುತ್ತೋ? ಸೊ ಎಲೆಕ್ಟ್ರಾನ್ನ ಬಿಟ್ಕೊಟ್ಟಿದೆ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಅ ಪಾಸಿಟಿವ್ ಅಯಾನ್. ಸೊ ಕ್ವೆಶನ್ 17 ಆಪ್ಷನ್ 2 ಪಾಸಿಟಿವ್ ಅಯಾನ್ ಅಥವಾ ಧನ ಅಯಾನ್ಗಳನ್ನು ಉಂಟು ಮಾಡುತ್ತವೆ. ಸೊ ಕ್ವೆಶನ್ ನಂಬರ್ 18, ಕಂಪ್ಯಾರಿಟಿವ್ಲಿ ಪುವರ್ ಹೀಟಿಂಗ್ ಕಂಡಕ್ಟಿಂಗ್ ಮೆಟಲ್ಸ್ ಅಮಂಗ್ ದ ಫಾಲೋಯಿಂಗ್ ಆರ್. ಈ ಕೊಟ್ಟಿರುವ 4 ಆಪ್ಷನ್ಗಳಲ್ಲಿ ಯಾವುದು ದುರ್ಬಲ ವಾಹಕ? ಓಕೆ, ಪುವರ್ ಕಂಡಕ್ಟಿಂಗ್ ಆಫ್ ಹೀಟ್. ಸೊ ಗೊತ್ತಿದೆ ಆಪ್ಷನ್ 3 ಲೆಡ್ ಆ್ಯಂಡ್ ಮರ್ಕ್ಯುರಿ. ಓಕೆ, ಸೀಸ ಮತ್ತು ಪಾದರಸ. ಸೊ ಕ್ವೆಶನ್ 19, the metal which is present in the alloy of bronze and brass. ಮಿಶ್ರಲೋಹ ಆಗ್ತಕ್ಕಂಥ ಕಂಚು ಮತ್ತು ಹಿತ್ತಾಳೆಯಲ್ಲಿ ಎರಡರಲ್ಲೂ ಇರ್ತಕ್ಕಂಥ ಒಂದು ಪ್ರಮುಖ ಘಟಕ ಈ 4ರಲ್ಲಿ ಯಾವುದಾಗಿರುತ್ತೆ? ಸೊ ಅದು ಆಪ್ಷನ್ 2 ಕಾಪರ್, ಅಂದರೆ ತಾಮ್ರ ಎರಡರಲ್ಲೂ ಇರ್ತಕ್ಕಂಥ ಒಂದು ಪ್ರಮುಖ ಘಟಕ ಆಗಿದೆ. ಕ್ವೆಶನ್ 20, ಬಾಂಡ್ ಫಾರ್ಮ್ಡ್ ಬೈ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್. ಸೊ ಈಗ ಎಲೆಕ್ಟ್ರಾನ್ಗಳು ಶೇರ್ ಆದರೆ ಅವುಗಳ ನಡುವೆ ಫಾರ್ಮೇಷನ್ ಆಗಿರುವ ಬಾಂಡ್ಗೆ ಏನಂತ ಕರಿತೀವಿ ನಾವು? ಕೋವೇಲೆಂಟ್ ಬಾಂಡ್ ಅಂತ ಹೇಳಿ ಕರಿತೀವಿ. ಓಕೆ, ಸಹವೇಲೆನ್ಸಿ ಬಂಧ. ಕ್ವೆಶನ್ 21, ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಸೈಕ್ಲೋಹೆಕ್ಸೇನ್. ನೋಡಿ, ಬರೀ ಹೆಕ್ಸೇನ್ ಅಲ್ಲ, ಬರೀ ಹೆಕ್ಸೇನ್ ಅಂತ ಕೊಟ್ಟರೆ ಏನು ಬರಿತಿದ್ರಿ? ಸೊ 6 ಹೆಕ್ಸಾ ಅಂದರೆ 6 ಏನು ಅಂದರೆ CnH2n+2 ಫಾರ್ಮುಲಾ ಹಾಕಿ 6 6 12 + 2 14 ಅಂತ ಬರಿತಿದ್ವಿ ಅಲ್ವಾ. ಸೊ ಬಟ್ ಇಲ್ಲಿ ಸೈಕ್ಲೋಹೆಕ್ಸೇನ್. ಸೊ ಹಾಗಾಗಿ ಸೊ ಅದು ಹೆಕ್ಸೇನ್ ANE ಇರ್ಬೋದು, ಬಟ್ ಸೈಕ್ಲೋ ಇರೋದ್ರಿಂದ ಸೊ ಅದು ಆಲ್ಕೀನ್ ರೀತಿಯಲ್ಲಿ ಅದು ಫಾರ್ಮುಲಾವನ್ನು ಯೋಚನೆ ಮಾಡಿ ಬರೀಬೇಕು. ಸೊ ಹಾಗಾಗಿ ಕರೆಕ್ಟ್ ಒನ್ ಯಾವುದು? ಆಪ್ಷನ್ 1 C6H12. Okay, well, question number 22, a reaction in which one type of atom or a group of atoms taking the place of another. So ಇಲ್ಲಿ ಒಂದು ಆಟಮ್ ಅಥವಾ ಗ್ರೂಪ್ ಆಫ್ ಆಟಮ್ ಮತ್ತೊಂದು ಎಲಿಮೆಂಟ್ಗಳ ಜಾಗದ ಅಂದರೆ ಆ ಎಲಿಮೆಂಟ್ಗಳನ್ನು ಜಾಗದಿಂದ ಬದಲಾಯಿಸಿ ತಾವು ಆ ಜಾಗದಲ್ಲಿ ಹೋಗಿ ಕೂರುತ್ತೆ. ಆ ರಿಯಾಕ್ಷನ್ಗೆ ಏನಂತ ಕರಿತೀವಿ ನಾವು? ಸಬ್ಸ್ಟಿಟ್ಯೂಷನ್, ಆದೇಶನ ಕ್ರಿಯೆ. ನಿಮ್ಗೆ ಗೊತ್ತಿದೆ CH4 ಮೀಥೇನ್. ಸೊ ಕ್ಲೋರಿನ್ ಇಫೆಕ್ಟಿಂದ ಹೈಡ್ರೋಜನ್ ರೀಪ್ಲೇಸ್ ಆಗಿ CH4 ಇದ್ದಿದ್ದು ಏನಾಗುತ್ತೆ? CCl4 ಆಗುತ್ತೆ ಅಲ್ವಾ. ಅಲ್ಲಿ ಹೈಡ್ರೋಜನ್ಗಳ ಸಂಖ್ಯೆ ಏನಾಗ್ತಾ ಬರುತ್ತೆ? ಕಡಿಮೆ ಆಗಿ ಆ ಪ್ಲೇಸಲ್ಲಿ ಕ್ಲೋರಿನ್ ಹೋಗಿ ಕೂರುತ್ತಲ್ವಾ. ಸೊ ದ್ಯಾಟ್ ಈಸ್ ದ ಎಕ್ಸಾಂಪಲ್ ಫಾರ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಓಕೆ, ಆದೇಶನ ಕ್ರಿಯೆ ಅಂಥೇಳಿ ಕರಿತೀವಿ. ಇನ್ನು ಕ್ವೆಶನ್ ನಂಬರ್ 23, ಐಡೆಂಟಿಫೈ ದಿಸ್ ಕಂಪೌಂಡ್. ಸೊ ಇಲ್ಲಿ CH3COCH3 ಅಂತ ಒಂದು ಕಂಪೌಂಡ್ ಇದೆ. ಸೊ ಇದು ಕೆಳಗೆ ಕೊಟ್ಟಿರೋ 4ರಲ್ಲಿ ಯಾವುದಕ್ಕೆ ಸರಿಯಾಗುತ್ತೆ? ಅದು ಪ್ರೊಪನಾಯಿಕ್ ಆ್ಯಸಿಡ್, ಪ್ರೊಪನಾನ್, ಪ್ರೊಪನಾಲ್ ಅಥವಾ ಪ್ರೊಪನೋನ್. ಅಲ್ಲಿ OL ಅಂದರೆ ಮೇ ಬಿ ಆಲ್ಕೋಹಾಲ್, ಆಲ್ಡಿಹೈಡ್, ಕೀಟೋನ್ ಆರ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಯಾವುದು ಅಂತ. ಸೊ ಅಲ್ಲಿ CO ಇದೆ ಅಂದರೆ C+O ಕೀಟೋನ್ ಗ್ರೂಪಿಗೆ ಬರುತ್ತೆ. ಸೊ ಹಾಗಾಗಿ ಆಪ್ಷನ್ 4 ಪ್ರೊಪನೋನ್ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವೆಶನ್ 24,
ಸೊ ಆ್ಯನ್ ಆಟಮ್ ಆಫ್ ಎನ್ ಎಲಿಮೆಂಟ್ ಹ್ಯಾಸ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 2 8 2 ಇದೆ, ಕಾನ್ಫಿಗರೇಷನ್ ಕೊಟ್ಟಿದ್ದಾರೆ ಅಂದರೆ 12 ಬರುತ್ತೆ ಅಲ್ವಾ. ಸೊ 12 ಅಂದರೆ ಯಾವ ಎಲಿಮೆಂಟ್ ಅದು? ಇಟ್ ಈಸ್ ನಥಿಂಗ್ ಬಟ್ ದ ಮೆಗ್ನೀಷಿಯಮ್. ಸೊ ಇದು ಪಿರಿಯಾಡಿಕ್ ಟೇಬಲಿನಲ್ಲಿ ಯಾವ ಗುಂಪಿನಲ್ಲಿ ಬರುತ್ತೆ? ಸೊ ಯಾವ ಗುಂಪಿಗೆ ಬರುತ್ತೆ ಅದು? ಇಟ್ ಈಸ್ ಕಮ್ಸ್ ಅಂಡರ್ ಅ ಸೆಕೆಂಡ್ ಗ್ರೂಪಿಗೆ ಬರುತ್ತೆ. ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. Next, fluorine atomic number 9 and chlorine atomic number 7 belongs to the group of 17 of the periodic table. Which of these will be a less electronegative? So ನಿಮಗೆ ಗೊತ್ತಿದೆ ಇದು ಗ್ರೂಪಲ್ಲಿ ಹೇಳ್ತಾ ಇದ್ದಾರೆ. ಸೊ ಫ್ಲೋರಿನ್ ಮತ್ತು ಕ್ಲೋರಿನ್ 17ನೇ ಗುಂಪಿನಲ್ಲಿ ಬರುತ್ತೆ. ಸೊ ಈಗ ಇವೆರಡರಲ್ಲಿ ಲೆಸ್ ಎಲೆಕ್ಟ್ರೋನೆಗೆಟಿವ್ ಯಾವುದು ಅಂತ ಕೇಳ್ತಿದ್ದಾರೆ. ಸೊ ನಿಮ್ಗೆ ಗೊತ್ತಿದೆ ಎಲೆಕ್ಟ್ರೋನೆಗೆಟಿವಿಟಿನ ಕಂಡುಹಿಡಿಬೇಕಾದ್ರೆ ನಾವು ಗ್ರೂಪ್ ಮತ್ತು ಪೀರಿಯಡ್ ವೈಸ್ ಅದೆಲ್ಲ ಹೇಳಿದ್ದೀವಿ ಅಲ್ವಾ. ಸೊ ಏನಾಗ್ತದಲ್ಲಿ ಗ್ರೂಪ್ ಮತ್ತು ಪೀರಿಯಡ್ ವೈಸಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ. ಸೊ ಗ್ರೂಪಲ್ಲಿ ನೆಗೆಟಿವ್ ನೇಚರ್, ಓಕೆ, ಮೆಟಾಲಿಕ್ ನೇಚರಲ್ಲಿ ನೆಗೆಟಿವ್ ನೇಚರ್ನ ಹೇಳಬೇಕಾದ್ರೆ ಸೊ ನೆಗೆಟಿವ್ ನೇಚರ್ ಏನಾಗ್ತಾ ಇದೆ ಅಂತಂದರೆ ಗ್ರೂಪಲ್ಲಿ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಈಗ ನಾವು ಪಾಸಿಟಿವ್ ನೇಚರ್ ಹೇಳಬೇಕಾದ್ರೆ ಸೊ ಅಂದರೆ ಮೆಟಲ್ ನೇಚರ್ ಹೇಳಬೇಕಾದ್ರೆ ಸೊ ಮೆಟಲ್ ನೇಚರ್ ಅಂತಂದರೆ ನಿಮ್ಗೆ ಗೊತ್ತೇನು? ಇಟ್ ಡೊನೇಟ್ಸ್ ದ ಎಲೆಕ್ಟ್ರಾನ್ನ ಬಿಟ್ಕೊಡುತ್ತೆ. ಸೊ ಆಗ ಅದೇನೋದು ಪ್ಲಸ್ ಆಗುತ್ತೆ ಅಲ್ವಾ. ಸೊ ಆ ಪ್ಲಸ್ ನೇಚರ್ ಏನಾಗುತ್ತೆ ಅಂತಂದರೆ ಲೆಫ್ಟ್ ಸೈಡಲ್ಲಿ ಜಾಸ್ತಿ ಇರುತ್ತೆ, ರೈಟ್ ಸೈಡಲ್ಲಿ ಅದು ಕಡಿಮೆ ಇರುತ್ತೆ. ಬಿಕಾಸ್ ಪಿರಿಯಾಡಿಕ್ ಟೇಬಲ್ನ ಲೆಫ್ಟ್ ಸೈಡಲ್ಲಿ ಮೆಟಲ್ಸ್ಗಳಿರುತ್ತೆ, ರೈಟ್ ಸೈಡಲ್ಲಿ ನಾನ್ ಮೆಟಲ್ಸ್ಗಳಿರುತ್ತೆ. ಸೊ ಇಲ್ಲಿ ಕೇಳಿದ್ರು ಎಲೆಕ್ಟ್ರೋನೆಗೆಟಿವ್. ಸೊ ನೆಗೆಟಿವ್ ಗ್ರೂಪ್ ವೈಸಲ್ಲಿ ಏನಾಗ್ತಾ ಬರುತ್ತೆ? ರೆಡ್ಯೂಸ್ ಆಗ್ತಾ ಬರುತ್ತೆ. ಅಂದರೆ ಫ್ಲೋರಿನ್ ಮತ್ತು ಕ್ಲೋರಿನಿಗೆ ಕಂಪೇರ್ ಮಾಡಿದಾಗ ಸೊ ಕ್ಲೋರಿನಿನ ಎಲೆಕ್ಟ್ರೋನೆಗೆಟಿವ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಸೊ ಹಾಗಾಗಿ ರೈಟ್ ಆನ್ಸರ್ ಈಸ್ 25th ಕ್ವೆಶನ್. ದ ರೈಟ್ ಆಪ್ಷನ್ ಈಸ್ ಆಪ್ಷನ್ 3, ಕ್ಲೋರಿನ್. ನೆಕ್ಸ್ಟ್ ಕ್ವೆಶನ್ 26. The process by which blood goes twice through the heart during each cycle in vertebrates. ಸೊ ಕಶೇರುಕಗಳಲ್ಲಿ ರಕ್ತ ಹೃದಯದ ಹತ್ತಿರ 2 ಬಾರಿ ಹೋಗುತ್ತೆ. ಸೊ ಈ ಕ್ರಿಯೆಗೆ ಏನಂತ ಕರಿತೀವಿ ನಾವು? ಡಬಲ್ ಸರ್ಕ್ಯುಲೇಷನ್ ಅಥವಾ ಇಮ್ಮಡಿ ಪರಿಚಲನೆ ಅಂಥೇಳಿ ಕರಿತೀವಿ. ಸೊ 26ನೇ ಕ್ವೆಶನ್ಗೆ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ 4, ಡಬಲ್ ಸರ್ಕ್ಯುಲೇಷನ್. The blood vessel which bring blood to kidney for filtration. ಸೊ 27th ಕ್ವೆಶನ್ ಏನು ಹೇಳುತ್ತೆ? ಸೊ ಮೂತ್ರಪಿಂಡಗಳಿಗೆ ರಕ್ತ ಶುದ್ಧೀಕರಣಕ್ಕಾಗಿ ಆ ರಕ್ತವನ್ನು ಕೊಂಡೊಯ್ಯುವಂಥ ರಕ್ತನಾಳಕ್ಕೆ ಏನಂತ ಕರಿತೀವಿ ನಾವು? ಸೊ ಆ ರಕ್ತನಾಳಗಳನ್ನು ರೀನಲ್ ಆರ್ಟರೀಸ್ ಅಂತ ಹೇಳಿ ಕರಿತೀವಿ. ರೀನಲ್ ಅಪಧಮನಿಗಳು ಅಂತ ಹೇಳಿ ಕರೀತಾರೆ. ಓಕೆ, ಆಪ್ಷನ್ 2, ರೀನಲ್ ಆರ್ಟರೀಸ್ ಇಸ್ ಕರೆಕ್ಟ್ ಆನ್ಸರ್ಸ್ ಫಾರ್ ದ ಕ್ವೆಶನ್ 27. ನೆಕ್ಸ್ಟ್ ಕ್ವೆಶನ್ 28. ಬ್ರೈನ್ ಈಸ್ ಪ್ರೊಟೆಕ್ಟೆಡ್ ಬೈ. ಸೊ ಬ್ರೈನ್ ಬರೀ ಕ್ರೇನಿಯಮ್ ಅಂತ ಬರೆದ್ರೆ ತಪ್ಪಾಗುತ್ತೆ. ಸೊ ಬ್ರೈನ್ ಅನ್ನೋದು ಬರೀ ಕ್ರೇನಿಯಮ್ ಮಾತ್ರ ಅದನ್ನು ರಕ್ಷಣೆ ಮಾಡ್ತಾ ಇಲ್ಲ. ಬ್ರೈನನ್ನು ಕ್ರೇನಿಯಮ್ ಜೊತೆಗೆ ಸೆರಿಬ್ರೋಸ್ಪೈನಲ್ ಫ್ಲೂಯಿಡ್ ಅಂತ ಹೇಳಿ ಕರಿತೀವಿ ನಾವು. ಸೆರಿಬ್ರೋಸ್ಪೈನಲ್ ದ್ರವ. ಸೊ ಅದು ಈ ಒಂದು ಬ್ರೈನನ್ನು ಏನು ಮಾಡ್ತಾ ಇದೆ? ಪ್ರೊಟೆಕ್ಟ್ ಮಾಡ್ತಾ ಇದೆ. ಸೊ ಹಾಗಾಗಿ ಆಪ್ಷನ್ 28ಗೆ ಆಪ್ಷನ್ 2 ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನಂಬರ್ 29. ಹಾರ್ಮೋನ್ಸ್ ಕಂಟ್ರೋಲಿಂಗ್ ದ ಮೆಟಾಬಾಲಿಸಮ್ ಆಫ್ ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್ ಆ್ಯಂಡ್ ಫ್ಯಾಟ್. ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವಂತಹ ಕಾರ್ಬೋಹೈಡ್ರೇಟ್ಗಳನ್ನು, ಪ್ರೋಟೀನ್ಗಳನ್ನು ಮತ್ತು ಕೊಬ್ಬನ್ನು ನಿಯಂತ್ರಣ ಮಾಡ್ತಕ್ಕಂಥ ಹಾರ್ಮೋನ್ ಈ 4ರಲ್ಲಿ ಯಾವುದು ಅಂದರೆ ಅದು ಥೈರಾಕ್ಸಿನ್ ಹಾರ್ಮೋನ್. ನಮ್ಮ ಗಂಟಲಲ್ಲಿ ಇರ್ತಕ್ಕಂತಹ ಥೈರಾಯ್ಡ್ ಗ್ರಂಥಿಯಲ್ಲಿರುವಂಥ ಥೈರಾಕ್ಸಿನ್ ಹಾರ್ಮೋನ್ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಫ್ಯಾಟನ್ನು ಏನು ಮಾಡ್ತಾ ಇದೆ? ಕಂಟ್ರೋಲ್ ಮಾಡ್ತಾ ಇದೆ. Next, question number 30. The phenomena whereby some chemical substances that are non-biodegradable and occupy the upper level of the food chain at optimum concentration. ಅಂದರೆ ಈ ಒಂದು ಎನ್ವಿರಾನ್ಮೆಂಟಲ್ಲಿ ಕೆಲವೊಂದು ಕೆಮಿಕಲ್ ಸಬ್ಸ್ಟೆನ್ಸಸ್ಗಳು ಅಂದರೆ ಅವು ನಾನ್ ಬಯೋಡಿಗ್ರೇಡಬಲ್, ಅವು ಜೈವಿಕವಾಗಿ ವಿಘಟನೆ ಆಗ್ತಾ ಇಲ್ಲ. ಆದರೆ ಈ ಆಹಾರದ ಸರಪಣಿಯಲ್ಲಿ ಅವು ಅತ್ಯಂತ ಮೇಲ್ವರ್ಗದಲ್ಲಿರುತ್ತೆ, ಅತ್ಯಂತ ಮೇಲ್ಮಟ್ಟದಲ್ಲಿ ಇರ್ತಕ್ಕಂಥ ಆ ಒಂದು ಕೆಮಿಕಲ್ಸ್ಗಳನ್ನು ಅಥವಾ ಆ ರೀತಿ ಮೇಲ್ಮಟ್ಟದಲ್ಲಿ ಇರ್ತಕ್ಕಂತಹ ಆ ಒಂದು ಕ್ರಿಯೆಯನ್ನು ಏನಂತ ಕರಿತೀವಿ ಅಂದರೆ ನಾವು ಬಯೋಮ್ಯಾಗ್ನಿಫಿಕೇಷನ್ ಅಂತ ಹೇಳಿ ಕರಿತೀವಿ. ಜೈವಿಕ ಸಂವರ್ಧನೆ ಅಂದರೆ ಫಾರ್ ಎಕ್ಸಾಂಪಲ್ ಈಗ
ನೀವು ಫುಡ್ ಚೈನ್ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಈಗ ನಾವು ಯಾವುದೇ ಒಂದು ಪ್ರಾಣಿಯನ್ನು ತೊಗೊಂಡ್ರೆ, ಫಾರ್ ಎಕ್ಸಾಂಪಲ್ ಈಗ ಗ್ರಾಸ್ ಹಾಪರ್, ಫ್ರಾಗ್, ಸ್ನೇಕ್, ಈಗಲ್ ಅಂಥೇಳಿ ತೊಗೊತೀವಿ. ಅಂದರೆ ಗ್ರಾಸನ್ನು ತಿಂದು ಗ್ರಾಸ್ ಹಾಪರ್ ಮಿಡತೆ ಬದುಕ್ತಾ ಇರುತ್ತೆ, ಮಿಡತೆಯನ್ನು ತಿಂದು ಕಪ್ಪೆಯನ್ನು ತಿಂದು ಹಾವನ್ನು ತಿಂದು ಯಾವುದೋ ಹಕ್ಕಿ ಬದುಕ್ತಾ ಇರುತ್ತೆ. ಸೊ ಇಲ್ಲಿ ಎನರ್ಜಿ ಏನಾಗುತ್ತೆ ಅಂತಂದರೆ ಆ ಗಿಡದಲ್ಲಿ ಇರ್ತಕ್ಕಂಥ ಎನರ್ಜಿ ಸೊ ಆ ಒಂದು ಕಪ್ಪೆಗೆ ಗ್ರಾಸ್ ಹಾಪರ್ಗೆ ಬರಬೇಕಾದ್ರೆ ಅದ್ರ ಪರ್ಸೆಂಟೇಜ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಗ್ರಾಸ್ ಹಾಪರ್ನ ತಿಂದಂತಹ ಫ್ರಾಗಿಗೆ ಸೊ ಎನರ್ಜಿ ಮತ್ತೆ ರಿಡಕ್ಷನ್ ಆಗುತ್ತೆ. ಫ್ರಾಗನ್ನು ತಿನ್ನಂಥ ಸ್ನೇಕಿಗೆ ಎನರ್ಜಿ ಲೆವೆಲ್ ಕಡಿಮೆ ಆಯಿತು. ದೆನ್ ಬರ್ಡ್ಸಿಗೆ ಸ್ನೇಕನ್ನು ತಿನ್ನಂಥ ಬರ್ಡ್ಸಿಗೆ ಅದ್ರದ್ದು ಎನರ್ಜಿ ಲೆವೆಲ್ಲು ಕೂಡ ಏನಾಯಿತು, ಕಡಿಮೆ ಆಯಿತು. ಅಂದರೆ ಎನರ್ಜಿ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಬರಬೇಕಾದ್ರೆ ಅದ್ರ ಪ್ರಮಾಣ ಏನಾಗ್ತಾ ಬರುತ್ತೆ, ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಫಸ್ಟ್ 10 ಇದ್ದರೆ ಆಮೇಲೆ 8, 6, 4, 2, 1 ಈ ರೀತಿ ಆಗುತ್ತೆ. ಬಟ್ ವಿಷವಸ್ತು ಫಾರ್ ಎಕ್ಸಾಂಪಲ್ DDT ಅಂತ ಅಂದ್ಕೊಳ್ಳೋಣ. ಸೊ ಆ ಗ್ರಾಸ್ ಅಂದರೆ ಆ ಹುಲ್ಲು ಬೆಳಿಬೇಕಾದ್ರೆ ಅದಕ್ಕೆ ಆ ಒಂದು ಮಣ್ಣಿನಲ್ಲಿ ಆ DDTಯನ್ನು ಸಿಕ್ಬಿಡುತ್ತೆ ಅದಕ್ಕೆ. ಸೊ ಅದನ್ನು ಅದು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಅಂದರೆ ಅದರ ದೇಹದಲ್ಲಿ DDT ಇದೆ, ಅದು ಎಷ್ಟು ಮಟ್ಟಕ್ಕೆ ಹೀರ್ಕೊಳ್ಳುತ್ತಲ್ವ ಅದೇ ಪರ್ಸೆಂಟೇಜ್ DDT ಯಾವುದಕ್ಕೆ ಪಾಸ್ ಆಗುತ್ತೆ, ಗ್ರಾಸ್ ಹಾಪರ್ ದೇಹದಿಂದ ಫ್ರಾಗ್ ದೇಹದಿಂದ ಸ್ನೇಕ್ ದೇಹದಿಂದ ಮೇ ಬಿ ಅ ಬರ್ಡ್. ಓಕೆ, ಅಂದರೆ ಅಲ್ಲಿ ವಿಷವಸ್ತು ಅನ್ನುವಂಥದ್ದು ಒಂದೇ ರೀತಿಯಲ್ಲಿ ಅಂದರೆ ಆ ಕೊನೆಯ ಹಂತದ ತನಕ ಆ ಫುಡ್ ಚೈನಲ್ಲಿ ಕೊನೆಯ ಹಂತದ ಫುಡ್ ಚೈನಿಗೂ ಕೂಡ ಅದು ಕರೆಕ್ಟಾಗಿ ಹೋಗಿ ರೀಚ್ ಆಗುತ್ತೆ. ಸೊ ಈ ಒಂದು ಕ್ರಿಯೆಯನ್ನು ಏನಂತ ಕರಿತೀವಿ ನಾವು, ಬಯೋಮ್ಯಾಗ್ನಿಫಿಕೇಷನ್ ಅಂತ ಹೇಳಿ ಕರಿತೀವಿ. ಓಕೆ, ವೆಲ್, so question number 31, a pathogen that causes the AIDS and warts transmitted through the sexual contact. ಸೊ 2 ರೋಗಗಳು ಯಾವುದು, ಏಡ್ಸ್ ಮತ್ತು ಪ್ರಜನನಾಂಗದ ಮೇಲೆ ಬರ್ತಕ್ಕಂತಹ ಗುಳ್ಳೆಗಳು. ಸೊ ಈ ರೋಗಕ್ಕೆ ಕಾರಣ ಆದಂತಹ ಪ್ಯಾಥೋಜನ್ ಯಾವುದು ಅಂದರೆ ಮೈಕ್ರೋ ಆರ್ಗ್ಯಾನಿಸಮ್ ಯಾವುದು. ಸೊ ಈ ಕೊಟ್ಟಂಥ 4 ಆಪ್ಷನಲ್ಲಿ ಸೊ ಈ 2 ಕಾಯಿಲೆಯನ್ನು ತರುವಂತಹ ಮೈಕ್ರೋ ಆರ್ಗ್ಯಾನಿಸಮ್ ಯಾವುದು ಅಂದರೆ ಅದು ಆಪ್ಷನ್ 3 ವೈರಸ್. ನೆಕ್ಸ್ಟ್ question number 32, menstruation ಯೂಶ್ವಲಿ ಲಾಸ್ಟ್ ಫಾರ್ ಅಬೌಟ್ ಅಂದರೆ ಈ ಋತುಚಕ್ರ ಸಾಮಾನ್ಯವಾಗಿ ಎಷ್ಟು ದಿನಗಳ ಕಾಲ ಇರುತ್ತೆ. ಸೊ ಸಾಮಾನ್ಯವಾಗಿ ಇದು 2 to 8 days ಇರುತ್ತೆ. ಆಪ್ಷನ್ 4 2 to 8 days is a right answer. Next question 33, this hormone brings changes in appearance seen in boys during the time of a puberty. ಸೊ ಅಂದರೆ ಪ್ರೌಢಾವಸ್ಥೆಯಲ್ಲಿ ಹುಡುಗರಲ್ಲಿ ಏನೇನು ಬದಲಾವಣೆ ಆಗುತ್ತೋ ಆ ಬದಲಾವಣೆಗೆ ಕಾರಣವಾಗುವಂಥ ಹಾರ್ಮೋನ್ ಯಾವುದು ಅಂತ ಕೇಳಿದ್ರೆ ಅದು ನಥಿಂಗ್ ಬಟ್ ಅ ಟೆಸ್ಟೋಸ್ಟಿರಾನ್. ಆಪ್ಷನ್ 2 ಟೆಸ್ಟೋಸ್ಟಿರಾನ್ ಇಸ್ ಅ ರೈಟ್ ಆನ್ಸರ್. Next, question 34, speciation occurs in which of the following situation? ಅಂದರೆ ಪ್ರಭೇದೀಕರಣ ಅನ್ನುವಂಥದ್ದು ಯಾವ ಸಂದರ್ಭದಲ್ಲಿ ಆಗುತ್ತೆ. ಸೊ ಅದು ಜೀವಿಗಳು ಭೌಗೋಳಿಕವಾಗಿ ಪ್ರತ್ಯೇಕ ಆದಾಗ ಆಗುತ್ತಾ, ಅಥವಾ ಜೀವಿಗಳು ನಿಸರ್ಗದ ಆಯ್ಕೆಗೆ ಒಳಪಟ್ಟಾಗ ಆಗುತ್ತಾ, ಜೀವಿಗಳ DNA ಬದಲಾವಣೆ ಆದಾಗ, ಅಥವಾ ಮೇಲಿನ ಎಲ್ಲವೂ. ಸೊ ಸ್ಪೀಸಿಯೇಷನ್ ಆಗಬೇಕು ಅಂದರೆ ಈ 3 ಕ್ರಿಯೆಗಳು ನಡಿಬೇಕು. ಅದನ್ನೇ ನಾವು ಪ್ರಭೇದೀಕರಣ ಅಂತ ಹೇಳ್ತೀವಿ. ಸೊ ಹಾಗಾಗಿ 34ನೇದಕ್ಕೆ ಸರಿಯಾದ ಉತ್ತರ ಯಾವುದು, ಆಪ್ಷನ್ 4 ಆಲ್ ದ ಅಬೌವ್. ನೆಕ್ಸ್ಟ್ ಕ್ವೆಶನ್ 35, ದ ಪ್ರೊಸೆಸ್ ಬೈ ವಿಚ್ DNA ಮೇಕ್ ಅ ಕಾಪಿ ಆಫ್ itself during the cell division. ಅಂದರೆ ಆ ಒಂದು ಕೋಶ ವಿಭಜನೆಯ ಸಂದರ್ಭದಲ್ಲಿ DNA ತನ್ನ ಕಾಪಿ ಮಾಡ್ಕೊಳ್ಳುತ್ತಲ್ವಾ. ಸೊ ತನ್ನದೇ ಆದಂತಹ ಜೆರಾಕ್ಸ್ ಕಾಪಿಯನ್ನು ಮಾಡ್ಕೊಳ್ಳುತ್ತೆ. ಆ ಪ್ರೋಸೆಸ್ಸಿಗೆ ಏನಂತ ಕರಿತೀವಿ ನಾವು, ರೆಪ್ಲಿಕೇಶನ್, ಸ್ವಪ್ರತೀಕರಣ ಅಂತ ಹೇಳಿ ಕರಿತೀವಿ. ಆ DNA ಕಾಪಿಯನ್ನು ಸ್ವಪ್ರತೀಕರಣ ಅಥವಾ ರೆಪ್ಲಿಕೇಶನ್ ಅಂತೀವಿ. ಸೊ ಆಪ್ಷನ್ 3 is a right answer for the question 35. Next, evolutionary process by which new species evolve from the existing species. ಅಂದರೆ ಈಗಾಗಲೇ ಒಂದು ಪ್ರಭೇದ ಇದೆ, ಅದರಿಂದ ಒಂದು ಹೊಸ ಪ್ರಭೇದ ಉಂಟಾಗುತ್ತೆ. ಆ ಕ್ರಿಯೆಗೆ ಏನಂತ ಕರಿತೀವಿ ನಾವು, ಸ್ಪೀಸಿಯೇಷನ್ ಅಂತ ಹೇಳಿ ಕರಿತೀವಿ. ಸೊ 36th ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ 4 ಸ್ಪೀಸಿಯೇಷನ್ ಅಥವಾ ಪ್ರಭೇದೀಕರಣ ಅಂತ ಹೇಳಿ ಕರೀತಾರೆ. ಇನ್ನು ಕ್ವೆಶನ್ 37 ಏನು ಹೇಳುತ್ತೆ, ರಾಜಸ್ಥಾನ್ ಈಸ್ ಟು ಖಾದೀಸ್, ಟ್ಯಾಂಕ್ಸ್ ಆ್ಯಂಡ್ ನದೀಸ್. ಆದರೆ ಮಹಾರಾಷ್ಟ್ರ ಅಂದರೆ ರಾಜಸ್ಥಾನದಲ್ಲಿ ವಾಟ್ರನ್ನು ಸ್ಟೋರ್ ಮಾಡುವಂಥ ಮೆಥಡ್ಸನ್ನು ನಾವು ಖಾದೀನ್ಸ್, ಟ್ಯಾಂಕ್ಸ್ ಅಥವಾ ನದೀಸ್ ಅಂತ ಹೇಳಿ ಕರೆಯೋದಾದರೆ, ಮಹಾರಾಷ್ಟ್ರದಲ್ಲಿ ಆ ಒಂದು ಪ್ರೋಸೆಸ್ಸಿಗೆ ವಾಟರ್ ಹಾರ್ವೆಸ್ಟ್ ಮಾಡ್ತೀವಲ್ಲ, ಸೊ ಆ ನೀರನ್ನು
ಸ್ಟೋರ್ ಮಾಡಿಡುವಂಥ ಆ ಪ್ರೋಸೆಸ್ಸಿಗೆ ಏನಂತ ಕರೀತಾರೆ ಮಹಾರಾಷ್ಟ್ರದಲ್ಲಿ? ಸೊ ನಿಮ್ಗೆ ಗೊತ್ತಿದೆ, ಇದರಲ್ಲಿ ಆಪ್ಷನ್ ಫಸ್ಟ್ ಯಾವುದದು, ಬಂಧಾರ್ಸ್ ಆ್ಯಂಡ್ ಟಾಲ್ಸ್ ಅಂತ ಏನಿದೆಯಲ್ಲ, ಸೊ ದ್ಯಾಟ್ ಈಸ್ ದ ರೈಟ್ ಆನ್ಸರ್ ಫಾರ್ ಅ ಕ್ವೆಶನ್ 37ಗೆ ಆಪ್ಷನ್ 1 ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಇದು ನಿಮಗೆ ಕೇವಲ ರಾಜಸ್ಥಾನ್ ಮತ್ತು ಮಹಾರಾಷ್ಟ್ರದ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ನಾನು ನಿಮಗೆ ಕ್ಲಾಸ್ ಮಾಡುವಾಗಲೂ ಕೂಡ ಹೇಳಿದ್ದೆ ಅಲ್ವಾ. ಸೊ ಇವನ್ ಲೈಕ್ ಕರ್ನಾಟಕದಲ್ಲಾದರೆ ಅದನ್ನು ಕಟ್ಟಾಸ್ ಅಂತಾರೆ, ಕೇರಳದಲ್ಲಿ ಅದನ್ನು ಸುರಂಗಮ್ ಅಂತಾರೆ, ತಮಿಳ್ನಾಡುವಲ್ಲಿ ಅದನ್ನು ಟ್ಯಾಂಕ್ ಅಥವಾ ಏರೀಸ್ ಅಂತ ಹೇಳಿ ಕರಿತೀವಿ. ಹಾಗೆ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ನಾವು ಅದನ್ನು ಲೈಕ್ ಕುಲ್ಸ್ ಅಂತ ಹೇಳಿ ಕರೀತಾರೆ. ಆಮೇಲೆ ಅದೇ ಥರ ಕುಲ್ಸ್ ಇನ್ ಹಿಮಾಚಲ್ ಪ್ರದೇಶದಲ್ಲಿ ಕರೀತಾರೆ. ಹಾಗೆ ಇವನ್ ಉತ್ತರ ಪ್ರದೇಶಲ್ಲಾಗಿರ್ಬೋದು, ಮಧ್ಯಪ್ರದೇಶದಲ್ಲಿ ಅಹಾರ್ಸ್ ಅಥವಾ ಪೈನ್ಸ್ ಅಂತ ಹೇಳಿ ಕರೀತಾರೆ. ಸೊ ಈ ರೀತಿಯಲ್ಲಿ ಪ್ರತಿಯೊಂದು ಪ್ರದೇಶದಲ್ಲಿ ಆ ಒಂದು ನೀರನ್ನು ಸಂಗ್ರಹಣೆ ಮಾಡೋ ವಿಧಾನ, ಅಂದರೆ ಪುರಾತನದಿಂದ ಏನು ಸಂಗ್ರಹಣೆ ಮಾಡ್ತಿದ್ವಲ್ಲ ನೀರನ್ನು, ಅದಕ್ಕೆ ಒಂದೊಂದು ಹೆಸರುಗಳನ್ನು ಇಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಎರಡು ಸ್ಟೇಟ್ನ ಕೊಟ್ಟು ಅಲ್ಲಿ ಸ್ಟೋರ್ ಮಾಡುವಂತಹ ವಿಧಾನಕ್ಕೆ ಏನಂತ ಕರೀತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಅದರಲ್ಲಿ ರಾಜಸ್ಥಾನದ ಕೊಟ್ಟಿದ್ದಾರೆ ಖಾದಿನ್ಸ್, ಟ್ಯಾಂಕ್ಸ್ ಅಥವಾ ನದಿ ಅಂತ ಕರೆದ್ರೆ, ಮಹಾರಾಷ್ಟ್ರದಲ್ಲಿ ಏನಂತ ಕರೀತಾರೆ ಅದನ್ನು, ಮಹಾರಾಷ್ಟ್ರದಲ್ಲಿ ಅದನ್ನು ಬಂದಾರಾಸ್ ಮತ್ತು ತಾಲ್ಸ್ ಅಂಥೇಳಿ ಕರೀತಾರೆ. ಓಕೆ, ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್ ಫಾರ್ ಕ್ವೆಶನ್ 37. ಹಾಗೆ ಕ್ವೆಶನ್ 38, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಟು ಬಿ ಮ್ಯಾನೇಜ್ಡ್ ಫಾರ್ ಸಸ್ಟೈನೇಬಲ್ ಡೆವಲಪ್ಮೆಂಟ್? ಅಂದರೆ ಯಾವುದೇ ಒಂದು ಅಭಿವೃದ್ಧಿ ಆಗಬೇಕು ಅಂದರೆ, ಸೊ ಆ ಅಭಿವೃದ್ಧಿ ಸುಸ್ಥಿರವಾಗಿ ಆಗಬೇಕು ಅಂದರೆ ಕೊಟ್ಟಿರುವಂತಹ 4 ಆಪ್ಷನ್ಗಳಲ್ಲಿ ಯಾವುದನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡಬೇಕು ಅಂತ. ಸೊ ಯಾವುದನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡಬೇಕು? ಇಲ್ಲಿರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳನ್ನು, ಅಂದರೆ ನ್ಯಾಚುರಲ್ ರಿಸೋರ್ಸಸ್ಗಳನ್ನು ನಾವು ಸರಿಯಾಗಿ ನಿರ್ವಹಣೆ ಮಾಡಬೇಕು. ಸೊ ಹಾಗಾಗಿ ಕ್ವೆಶನ್ ನಂಬರ್ 38ಗೆ ಸರಿಯಾದ ಆನ್ಸರು ಆಪ್ಷನ್ 4, ನ್ಯಾಚುರಲ್ ರಿಸೋರ್ಸಸ್. ಹಾಗೆ ಕ್ವೆಶನ್ ನಂಬರ್ 39, ವಾಟರ್ ಇಂಟೆನ್ಸಿವ್ ಕ್ರಾಪ್ಸ್ ಆರ್, ಅಂದರೆ ಈ ಕೆಳಗೆ ಕೊಟ್ಟ 4 ಆಪ್ಷನ್ಗಳಲ್ಲಿ ಯಾವ ಒಂದು ಸಸ್ಯಗಳು ಹೆಚ್ಚು ನೀರನ್ನು ಬಳಸ್ಕೊತವೆ? ಅದು ಆಪ್ಷನ್ 3, ಶುಗರ್ ಕೇನ್ ಆ್ಯಂಡ್ ರೈಸ್, ಕಬ್ಬು ಮತ್ತು ಭತ್ತ ಅತ್ಯಂತ ಹೆಚ್ಚು ನೀರನ್ನು ಬಳಸ್ತಕ್ಕಂತಹ ಸಸ್ಯಗಳಾಗಿದ್ದಾವೆ. ಇನ್ನು ಕೊನೆಯ ಈ ಸೀರೀಸಿನ ಕೊನೆಯ ಪ್ರಶ್ನೆ, 40ನೇ ಪ್ರಶ್ನೆ, ಅಮೃತಾದೇವಿ ಬಿಷ್ಣೋಯಿ ಸ್ಯಾಕ್ರಿಫೈಸ್ಡ್ ಹರ್ ಲೈಫ್ ಟು ಪ್ರೊಟೆಕ್ಟ್ ದ. ಅಮೃತಾದೇವಿ ಬಿಷ್ಣೋಯಿ ಅನ್ನೋರು ತಮ್ಮ ಜೀವವನ್ನು ಈ ಕೆಳಗೆ ಕೊಟ್ಟಂಥ 4 ಮರಗಳಲ್ಲಿ ಯಾವ ಮರಗಳ ರಕ್ಷಣೆಗಾಗಿ ಅವರು ತಮ್ಮ ಜೀವವನ್ನು ತ್ಯಾಗ ಮಾಡ್ತಾರೆ? ಸೊ ನಿಮಗೆ ಗೊತ್ತಿರುವಂಥದ್ದು ಯಾವುದದು? ಆಪ್ಷನ್ 2, ಕೇಜ್ರಿ ಟ್ರೀಸ್ ಅಲ್ವಾ, ಕೇಜ್ರಿ ಮರಗಳು ಅಂತ ಏನು ಹೇಳ್ತೀವಲ್ಲ, ಆ ಕೇಜ್ರಿ ಮರಗಳನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಅದಕ್ಕೆ ಹೋರಾಟ ಆಗುತ್ತೆ. ಆ ಹೋರಾಟದಲ್ಲಿ ಅವರು ತಮ್ಮ ಜೀವವನ್ನೇ ತ್ಯಾಗ ಮಾಡಬೇಕಾಗತ್ತೆ. ಸೊ ಇದಿಷ್ಟು 1ರಿಂದ 40 ಪ್ರಶ್ನೆಗಳನ್ನು ಈ ಒಂದು ಸೀರೀಸ್ 4ಅಲ್ಲಿ MCQ ಕೊಟ್ಟಿದ್ದೀನಿ. ಸೊ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಜೊತೆಗೆ ಇದ್ರ ಹಿಂದೆ ಕೊಟ್ಟಿರುವಂಥ 3 MCQಗಳನ್ನು ಕೂಡ ನೀವು ಕರೆಕ್ಟಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಸೊ ಇನ್ನೊಂದು 5ನೇ ಸೀರೀಸನ್ನು ಕೂಡ ನಾನು ನಿಮಗೆ ಎಕ್ಸಾಮ್ಗಿಂತ ಮುಂಚೆ ಅದನ್ನು ನಿಮಗೆ ಲಾಂಚ್ ಮಾಡ್ತೀನಿ. ಈ 5 ಸೀರೀಸ್ಗಳನ್ನು ನೀವು 1-2 ಬಾರಿ ಅಥವಾ 3 ಬಾರಿ ನೋಡಿ ಅರ್ಥ ಮಾಡಿಕೊಂಡು ಕಲ್ತ್ಕೊಂಡ್ರೆ ಮತ್ತು ಇನ್ಯಾವ ಟೆಕ್ಸ್ಟ್ ಬುಕ್ ಯಾವ ನೋಟ್ಸನ್ನು ನೀವು ಮತ್ತೆ ನೋಡುವಂಥದ್ದು ಬೇಡ. ಇದಿಷ್ಟರಲ್ಲೇ ನಿಮಗೆ ಒಳ್ಳೆಯ ರಿಸಲ್ಟ್ ಕೊಡುವಂತಹ ಅಂಕಗಳು ಖಂಡಿತ ಸಿಗುತ್ತೆ. ಸೊ ಹಾಗಾಗಿ ಹೆಚ್ಚು ಒತ್ತನ್ನು ಕೊಟ್ಟು ಸ್ವಲ್ಪ ಸಮಯವನ್ನು ಇದಕ್ಕಾಗಿ ಮೀಸಲಿಟ್ಟು ಸರಿಯಾಗಿ ಈ ಒಂದು ಸೀರೀಸ್ಗಳನ್ನು, ಈ ಒಂದು MCQವನ್ನು ನೋಡಿ ಅಂತ ಹೇಳ್ತಾ, ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಮುಂದಿನ ಮತ್ತು ಕೊನೆಯ 5ನೇ ಸೀರೀಸನ್ನು ಲಾಂಚ್ ಮಾಡೋ ತನಕ ನಿಮಗೆ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.